ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೇಳು ಜಾಜಿ, ಏನ್ ಮಾಡ್ತೀಯ? ಸಾಯ್ತೀನಿ 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 ಸಾಯ್ತೀನಿ. ನಾನ್ ನಿಮ್ಮನೆ ಸೊಸೆ ಆದ್ರೆ ನನ್ನ ಮಗು ನಿಮ್ಮದಾಗತ್ತೆ ಅಂತ. ಅಂದ್ರೆ ಶ್ರೀಚಕ್ರ ಸ್ವರೂಪಿ ಮಗುಗೆ ನೀವೇ ಒಡೆಯನಾಗ್ಬೋದು ಅಂತ ಕನಸು ಕಂಡ್ರಿ. ಭೇಷ್. ಆದ್ರೆ ದೈವದ ನಿಯಮನೇ ಬೇರೆ ಇತ್ತು ಶಾಸ್ತ್ರಿಗಳೇ. ನಿಮ್ಮ ಮಗನ ಜೊತೆ ಆಗಬೇಕಾಗಿದ್ದ ನನ್ನ ಮದುವೆನ ದೇವತೆಗಳೇ ತಪ್ಪಿಸಿ ನನ್ನ ಬಂಗಾರಿ ಮದುವೆನ ದೇವಲೋಕದಲ್ಲಿ ಮಾಡಿಕೊಟ್ರು. ಆದ್ರೆ ಅಷ್ಟಕ್ಕೆ ನೀವು ನಿಮ್ಮ ಪ್ರಯತ್ನನ ಬಿಟ್ರಾ? ಇಲ್ಲ, ಮೋಸದಿಂದ ನನ್ನನ್ನ ಚಂದ್ರಾಧರನ್ನ ಒಂದು ಮಾಡೋದಕ್ಕೆ ನೋಡಿದ್ರಿ. ಆದ್ರೆ ವಿಧಿ ನೋಡಿ, ದೇವಿಕಾ ಚಂದ್ರಾಧರ ಒಂದಾಗ್ಬಿಟ್ರು. ಅಲ್ಲಿಗೆ ಶ್ರೀಚಕ್ರನ ಕಸ್ಕೊಳ್ಳೋ ನಿಮ್ಮ ಇನ್ನೊಂದು ಪ್ರಯತ್ನ ನಿಷ್ಫಲ ಆಯಿತು. ನಿಮ್ಮ ಮುಂದಿನ ಗುರಿ ನಮ್ಮಪ್ಪನ ಮೇಲಾಯಿತು. ಸ್ವರ್ಣಪುರಿಲಿ ಅವರನ್ನ ಭಾವನಾತ್ಮಕವಾಗಿ ಬಂಧಿಸಿದ್ರಿ. ಇಷ್ಟಕ್ಕೂ ಕ್ಷೇತ್ರ ದರ್ಶನ ಆಗ್ಬೇಕಾಗಿರೋದು ನಿನಗೆ, ನಿನ್ನ ಮಗಳಿಗೆ ಹೊರತು ನನಗಲ್ಲ. 100 ಉಪಕಾರ ಬಿಟ್ಟಿ ಮಾಡಿ ಒಂದು ಸಹಾಯಕ್ಕೆ ಪ್ರತ್ಯುಪಕಾರ ಕೇಳಿದ್ರೆ ಆಗೋದಿಲ್ಲ ಅಂದ್ರೆ ಹೇಗೆ ಶೇಖರಿ? ತಾವು ಹೇಳಿದ ಷರತ್ತಿಗೆ ನಾನ್ ಮಾತ್ರ ಅಲ್ಲ, ನನ್ನ ಮಗಳನ್ನು ಒಪ್ಪಿಸಿ ಕರ್ಕೊಂಡು ಬಂದಿದ್ದೀನಿ. ಅವ್ರ ಕೈಯಿಂದ ನನ್ನ ಕೈಯಿಂದ ಮಗುನ್ ಕೊಡ್ತೀವಿ ಅಂತ ಮಾತು ತಗೊಂಡ್ರಿ. ಪತ್ರ ಬರ್ದು ಅದಕ್ಕೆ ನಮ್ಮ ಕೈಯಿಂದಲೇ ಸಹಿ ಹಾಕ್ಸ್ಕೊಂಡ್ರಿ. ಆದ್ರೆ ನಾವೆಂತ ದಡ್ರು ನೋಡಿ ಶಾಸ್ತ್ರಿಗಳೇ. ಇಷ್ಟೆಲ್ಲ ಆದ್ರೂ ನೀವ್ಯಾಕೆ ನನ್ನ ಮಗು ಹಿಂದೆ ಬಿದ್ದಿದ್ದೀರಾ? ಅದರಿಂದ ನಿಮಗೆ ಏನು ಲಾಭ ಅಂತ ಯೋಚನೆನೇ ಮಾಡಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಕಣ್ಣಲ್ಲಿ ನೀವು ಅಂದ್ರೆ ನಡೆದಾಡೋ ದೇವರು. ಈಗ ಈ ಎಲ್ಲ ವಿಫಲ ಪ್ರಯತ್ನಗಳ ನಂತರ ಸಾವ ಬದುಕ ಅನ್ನೋ ಪ್ರಶ್ನೆ ಇಟ್ಟು ಈ ಮಗುನ ಕಿತ್ಕೊಳ್ಳೋದಕ್ಕೆ ಬಂದಿದ್ದೀರಾ ಶಾಸ್ತ್ರಿಗಳೇ. ಇಷ್ಟು ದಿನ ಅಮ್ಮನವರು ಶ್ರೀಚಕ್ರಕ್ಕೆ ಈ ಗರ್ಭದಲ್ಲಿ ರಕ್ಷಣೆ ಕೊಟ್ಟೆ ಅನ್ನೋ ಒಂದೇ ಒಂದು ತೃಪ್ತಿ ಸಾಕು ಈ ಬದುಕಿಗೆ. ಹಾಯಾಗಿ ಕಣ್ಮುಚ್ತೀನಿ. ಇನ್ನು ನನಗೆ ಬದುಕೋ ಯಾವುದೇ ಆಸೆನೂ ಇಲ್ಲ. ನೆಮ್ಮದಿಯಾಗಿ ಉಸಿರು ಬಿಡ್ತೀನಿ. ಓ, ನಾನ್ ಸತ್ರೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಕತೆ ಏನಾಗತ್ತೆ ಅಂತ ತಾನೆ ನಿಮ್ ಪ್ರಶ್ನೆ? ಅಮ್ಮನವರ ಈ ಪವಿತ್ರ ಶ್ರೀಚಕ್ರನ ನಿಮ್ಮಂತ ಪಾಪಿಗಳಿಗೆ ಕೊಟ್ಟು ನಾನು ಪಾಪಿಷ್ಟೇ ಆಗೋದಕ್ಕಿಂತ ನಾನೇ ಸಾಯ್ತೀನಿ. ನನ್ನ ಜೊತೆ ನನ್ನ ಗರ್ಭನೂ ಅಮ್ಮನವರನ್ನ ಸೇರ್ಲಿ, ಅಮ್ಮನವರಲ್ಲಿ ಲೀನವಾಗಿಬಿಡ್ಲಿ.
ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಬೇಡ ಜಾಜಿ, ಜಾಜಿ ಬೇಡ. ನಾನ್ ನಿಮಗೆ ಸಿಗಲ್ಲ ವಿರೂಪಾಕ್ಷ ಶಾಸ್ತ್ರಿಗಳೇ. ಶ್ರೀಚಕ್ರ ಸ್ವರೂಪಿ ಮಗು ನಿಮಗ್ ಸಿಗಲ್ಲ. ಶ್ರೀಚಕ್ರ ನಿಮಗ್ ಸಿಗಲ್ಲ. ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಜಾಜಿ, ಓಂ ಶ್ರೀ ತ್ರಿಪುರ ಸುಂದರಿಯೇ ನಮಃ. ಜಾಜಿ. ಮನಸಾರೆ ಅಮ್ಮ ಅಂತ ಕರಿ, ಆಗ ನಾನು ನಿನ್ನ ಜೊತೆ ಮಾತಾಡ್ತೀನಿ. ಅಮ್ಮ, ನೀನು ಎಲ್ಲಿ ಹೋಗೋದಾದ್ರೂ ನಾನು ಕರ್ಕೊಂಡು ಹೋಗ್ತೀಯಲ್ವಾ? ಬದುಕಿರೋವಾಗ್ಲೂ ಸಾಯೋವಾಗ್ಲೂ. ಅಂತೂ ನಾವು ಏನೂ ಮಾಡೋಕ್ಕಾಗಲಿಲ್ಲ. ಜಾಜಿ ಸಾವನ್ನ ತಪ್ಸೋಕ್ಕಾಗಲೇ ಇಲ್ಲ. ಶ್ರೀಚಕ್ರಕ್ಕೆ ತನ್ನ ಗರ್ಭದಲ್ಲಿ ಆಶ್ರಯ ಕೊಟ್ಟಿದ್ದಕ್ಕೆ ಕೊನೆಗೂ ಜಾಜಿ ಸಾಯುವ ಹಾಗಾಯಿತು. ಶ್ರೀಚಕ್ರ ಸಂಜಾತ ಶಿಶು ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ದುಷ್ಟರು ಅವಳ ಹಿಂದೆ ಬಿದ್ದು ಅವಳನ್ನು ಕಾಡಿಸಿ ಪೀಡಿಸಿ ಕಡೆಗೆ ಅವಳ ಸಾವಿಗೆ ಕಾರಣರಾದರು. ಆದರೆ ಅವಳಿಗೆ ರಕ್ಷಣೆ ಒದಗಿಸಬೇಕಾಗಿದ್ದ ನಾವು ಏನನ್ನೂ ಮಾಡಲಿಕ್ಕೆ ಆಗದೆ ಕೈಕಟ್ಟಿ ಕುಳಿತುಕೊಂಡೆವು. ಇದೇನಾ ತ್ರಿಪುರ ಸುಂದರಿ, ನಿನ್ನ ಲೋಕದಲ್ಲಿ ಸತ್ಯಕ್ಕೆ ಸಿಗೋ ನ್ಯಾಯ? ಸತ್ಯಸಂಧೆ ಜಾಜಿಗೆ ಅಂತ್ಯ ಆಗೇ ಹೋಯ್ತಲ್ಲ. ಈ ಅನ್ಯಾಯಕ್ಕೆ ಪಾಪಕ್ಕೆ ಕೊನೆನೇ ಇಲ್ವಾ? ಕೊನೆಗೂ ದುಷ್ಟರೇ ಗೆದ್ದು ಬಿಟ್ಟರಲ್ಲ ತ್ರಿಪುರ ಸುಂದರಿ. ದೇವಿಯರೇ, ಸತ್ಯ ಸೋತಿಲ್ಲ, ಅಧರ್ಮ ಗೆದ್ದಿಲ್ಲ. ಕಾಲರದ ಸಿದ್ದೇಶ್ವರ ಕಡ್ಕಿ ಅಂತೂ ಜಾಜಿನೂ ಕೊಂದುಬಿಟ್ಟೆ, ಶ್ರೀಚಕ್ರನು ನಾಶ ಮಾಡಿಬಿಟ್ಟೆ.
ಶ್ರೀಚಕ್ರನ ನಾಶ ಮಾಡಿದ್ದು ನೀನು ವಿರೂಪಾಕ್ಷ. ಅವಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಅವಳ ತಲೆ ಕೆಡಿಸಿ ಕೆಳಗೆ ಬೀಳೋ ಹಾಗೆ ಮಾಡಿದೆ. ಉಗ್ರಲ್ಲಿ ಹೋಗೋ ಸಮಸ್ಯೆಗೆ ಕೊಡ್ಲಿ ತಗೊಂಡವ್ ನೀನ್ ಕಡಿಕೆ, ನಾನು ಮಾತಿನಲ್ಲೇ ಬಗೆಹರಿಸಿ ನಮ್ ಕೈಗೆ ನೈವಾಗ ಮಗುನ್ ತಗೊಳ್ಳೋಣ ಅಂತ ಯೋಚನೆ ಹಾಕಿದ್ರೆ ನನ್ನ ಮಾತು ಮುಗಿಯೋದ್ರಲ್ಲೇ ನೀನು ಅವಳನ್ನ ಹಿಡಿಯೋದಕ್ಕೆ ಹೋಗಿ ಅವಳು ಪ್ರಪಾತಕ್ಕೆ ಬೀಳೋ ಹಾಗಾಯ್ತು. ಅವಳು ಕೆಳಗೆ ಬಿದ್ದು ಸತ್ ಹೋಗ್ಲಿ, ಶ್ರೀಚಕ್ರ ನಾಶ ಆಗೋಗ್ಲಿ ಅನ್ನೋ ಕಾರಣಕ್ಕೆ ನಾನು ಮುಂದೆ ಹೋಗ್ಲಿಲ್ಲ ವಿರೂಪಾಕ್ಷ. ಅವಳು ಹಿಂದೆ ಹೋಗಿ ಹೋಗಿ ಎಲ್ಲಿ ಬಿದ್ಬಿಡ್ತಾಳೋ ಅಂತ ಯೋಚನೆ ಮಾಡಿ ಹಿಡ್ಕೊಳಕ್ ಹೋದೆ. ಅಷ್ಟ್ರಲ್ಲಿ ಅವಳು ಬಿದ್ಬಿಟ್ಲು, ಸತ್ತು ಹೋದ್ಲು. ನಮ್ಮ ಶ್ರೀಚಕ್ರದ ಕನಸುಗಳು ಕೂಡ ಅವಳ ಜೊತೆನೆ ಸತ್ತು ಹೋಯ್ತು. ನೀನು ಮಾಡೋ ಒಂದೊಂದು ಎಡವಟ್ಟಿಗೂ ಕೂಡ ನನ್ನ ಕನಸುಗಳು ಪಾತಾಳ ಸೇರ್ತಾ ಇದೆ. ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಎಷ್ಟೋ ಸಾರಿ ನಿನ್ನನ್ನು ಕ್ಷಮಿಸಿದೆ. ಯಾಕೆ ಹೇಳು? ಶ್ರೀಚಕ್ರ ಅನ್ನೋ ದೊಡ್ಡ ಕನಸಿನ ಮುಂದೆ ನನ್ನ ಬೇರೆ ಎಲ್ಲಾ ಕನಸುಗಳು ಸೋಲುಗಳು ಗೌಣ. ಆದ್ರೆ ಇವತ್ತು ಕಡಿಕೆ ಎಂಥ ಎಡವಟ್ಟು ಮಾಡಿಬಿಟ್ಟೆ ನೀನು, ಎಂಥ ಎಡವಟ್ಟು ಮಾಡಿಬಿಟ್ಟೆ. ಇವತ್ತು ನೀನು ಮಾಡಿದ ಒಂದೇ ಒಂದು ತಪ್ಪಿಂದ ನಮ್ಮ ಇಡೀ ಜೀವನನೇ ವ್ಯರ್ಥ ಆಗೋಯ್ತಲ್ಲ ಕಡಿಕೆ. ನಾವಿಷ್ಟೆಲ್ಲ ತಪಸ್ಸು ಮಾಡಿ ಶಕ್ತಿನ ವೃದ್ಧಿಸ್ಕೊಂಡ್ರು ಕೂಡ ಶ್ರೀಚಕ್ರ ನಮ್ಮ ಕೈಗೆ ದಕ್ತಾ ಹೋಯ್ತಲ್ಲ ಕಡಿಕೆ. ಇದಕ್ಕೆಲ್ಲ ಕಾರಣ ಯಾರು? ನೀನು. ದೂರ ದೃಷ್ಟಿ ಇಲ್ಲದೆ ನೀನು ಇಡೋದಂತ ತಪ್ಪು ಹೆಜ್ಜೆಗಳು. ಆದ್ರೆ ನಾನು ಅವಳನ್ನ ಹಿಡಿದಿದ್ದು ಕೆಳಗ್ ಬೀಳ್ಬಾರ್ದು ಅನ್ನೋ ಮುಂದಾಲೋಚನೆಯಿಂದ. ಅವಳು ಕೆಳಗ್ ಹಾರಿದ್ರೆ ನಾನೇನ್ ಮಾಡ್ಲಿ? ಅಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ. ಅಡಿಕೆ जयाम्बिके जगन्माता जय सर्वजगन्मयी. ದೇಶಿಕ್ರೆ ಸಿಗ್ಲಿಲ್ವಾ? ಇಲ್ಲ ಶೇಖರಿ, ನಮ್ಗೆ ಯಾರಿಗೂ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಅವ್ರು ಎಲ್ಲಿ ಹೋದ್ರು, ಎಲ್ಲಿಂದ ಹುಡ್ಕೊಂಡು ಅವ್ರನ್ನ? ಏನ್ ಅಪಾಯ ಆಗಿದೆಯೋ ಏನೋ. ಜಾಜಿ, ತಾಯಿ ತ್ರಿಪುರ ಸುಂದರಿ ಅಂದ್ರೆ ಇಷ್ಟು ದಿನ ಮೇಷ್ಟ್ರಮ್ಮ ಅಂತ ನನ್ನ ಜೊತೆ ಇತ್ತಿದ್ದು ತಾಯಿ ತ್ರಿಪುರ ಸುಂದರಿ. ನನ್ನ ಹುಟ್ಟು ಸಾವಿನ ಮರ್ಮ ನನಗೆಲ್ಲ ಗೊತ್ತಾಗಿದೆ ತಾಯಿ. ಇಷ್ಟು ದಿನ ನನ್ನ ಹೊಟ್ಟೆಯಲ್ಲಿ ಶ್ರೀಚಕ್ರ ಸ್ವರೂಪಿ ಮಗು ಇದ್ದಿದ್ದು ಅಂತ ನನಗೆ ಗೊತ್ತಾಗಿದೆ. 9 ತಿಂಗಳು ನನಗೇ ಗೊತ್ತಿಲ್ಲದೆ ನಾನು ಅದನ್ನು ಜೋಪಾನ ಮಾಡಿದ್ದೀನಿ. ಆ ಮೂಲಕ ನಿನ್ನ ಸೇವೆ ಮಾಡಿದ್ದೀನಿ. ಆ ಒಂದು ತೃಪ್ತಿ ಸಾಕು ನನಗೆ. ನೆಮ್ಮದಿಯಿಂದ ಪ್ರಾಣ ಬಿಡ್ತೀನಿ. ಬದುಕಿನ ಮೇಲೆ ಯಾವುದೇ ರೀತಿ ವ್ಯಾಮೋಹ ನನಗಿಲ್ಲ ತಾಯಿ. ಭಾವಾವೇಶಕ್ಕೆ ಒಳಗಾಗಬೇಡ ಜಾಜಿ, ಸಮಾಧಾನ ಮಾಡ್ಕೊ. ನಾನೀಗ ಸಮಾಧಾನದಲ್ಲೇ ಇದ್ದೀನಿ ತಾಯಿ.
ನಾನು ಚಕ್ರಾಪುರಿಗೆ ಬಂದಾಗಲಿಂದಲೂ ಮೇಷ್ಟ್ರಮ್ಮನಾಗಿ ನನ್ನ ಬೆಂಗಾವಲಾಗಿದ್ರಿ. ನನ್ನ ಪ್ರತಿ ಹೆಜ್ಜೆಗೂ ಮಾರ್ಗದರ್ಶಕರಾಗಿದ್ರಿ. ನನ್ನ ಸರಿ ತಪ್ಪುಗಳನ್ನ ತಿದ್ದುತ್ತಾ ನನ್ನನ್ನು ಮನುಷ್ಯಳನ್ನಾಗಿ ಮಾಡಿದ್ರಿ. ಆ ವಿರೂಪಾಕ್ಷ ಶಾಸ್ತ್ರಿಗಳಿಂದ ನನ್ನ ಮಗುನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ನಿನ್ನಲ್ಲಿ ಲೀನವಾಗ್ತೀನಿ ಅಂತ ಪ್ರಪಾತಕ್ಕೆ ಜಿಗಿದೆ. ಆದರೆ ನೀನೇ ನನ್ನನ್ನು ಕಾಪಾಡಿದೆ. ನಿನ್ನ ಆಯಸ್ಸಿನ ಕೊನೆಗಳಿಗೇನಿದೆಯಾ ಜಾಜಿ? ನನಗೆ ಗೊತ್ತು ತಾಯಿ, ನಂದೊಂದು ಕೊನೆ ಆಸೆ ಇದೆ, ನೆರವೇರಿಸ್ಕೊಡ್ತೀಯಾ? ನಿನ್ನ ಹೆರಿಗೆ ಚಕ್ರಾಪುರಿ ಕ್ಷೇತ್ರದ ಸರಹದ್ದಿನಲ್ಲೇ ಆಗಬೇಕು. ನಿನ್ನ ಹೆರಿಗೆ ಅಲ್ಲೇ ಮಾಡಿಸ್ತೀನಿ. ಎಲ್ಲಿ ಜಾಜಿ? ಜಾಜಿ ಎಲ್ಲಿ? ಜಾಜಿ 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 ಸೋಂದ್ರಿನ ಕೊಂದಾಗೆ ಜಾಜಿನ ಕೊಂದ್ಬಿಟ್ರ ವಿರೂಪಾಕ್ಷ ಶಾಸ್ತ್ರಿಗಳು. ಅಮ್ಮ ದೇವಿ ದುರ್ಗಮ್ಮ ಎಲ್ಲವೂ ನೀನಮ್ಮ, ಎಲ್ಲವೂ ನೀನಮ್ಮ. ಆದಿಶಕ್ತಿ ಶ್ರೀನವಶಕ್ತಿ ಎಲ್ಲವೂ ನೀನಮ್ಮ. ಆದಿಯು ನೀನಮ್ಮ, ಆದಿ ಅಂತ್ಯವೂ ನೀನಮ್ಮ.
ಭೂಮಿ ಬಾನು ವಾಯು ಅಗ್ನಿ ಜಲವು ನೀನಮ್ಮ ಜೀವವು ನೀನಮ್ಮ ಜೀವದ ಚೇತನ ನೀನಮ್ಮ ಜ್ಞಾನದಾಹಿಗಳ ಚಿಜ್ಯೋತಿಯ ಬೆಳಕು ನೀನಮ್ಮ